ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದುವರೆಗೆ ಭಾರತ ದೇಶ ಯಾವ ವಿಚಾರದಲ್ಲಿ ಹಿಂದೆ ಬಿದ್ದಿತ್ತಲ್ಲ, ಕಡೆಗೂ ಆ ಕೆಲಸ ಆಗ್ತಾ ಇದೆ. ಅದೆಷ್ಟೋ ವರ್ಷಗಳ ಬೇಡಿಕೆ ಕಡೆಗೂ ಕೂಡ ಮೋದಿ ಅಮಿತ್ ಶಾ ದೊಡ್ಡ ನಿರ್ಧಾರವನ್ನು ತಗೊಂಡಿದ್ದಾರೆ. ಆ ಕೆಲಸ ಈಗ ಶುರುವಾಗಿದೆ. ಮತ್ತದು ಪಶ್ಚಿಮ ಬಂಗಾಳಕ್ಕೂ ಕೂಡ ಕನೆಕ್ಟ್ ಆಗಿರುವಂತಹ ವಿಷಯ. ಬಾರ್ಡರಲ್ಲಿ, ಪಾಕಿಸ್ತಾನ ಬಾಂಗ್ಲಾ ಬಾರ್ಡರಲ್ಲಿ ಫೆನ್ಸಿಂಗ್ ಆಗ್ತಿರೋದು ನಿಮಗೆಲ್ರಿಗೂ ಗೊತ್ತು. ಈಗ ಅದಕ್ಕೂ ಮೀರಿದ ಒಂದು ಹೆಜ್ಜೆ. ಈ ಎರಡು ರಾಷ್ಟ್ರಗಳು ನಮಗೆ ಶತ್ರು ರಾಷ್ಟ್ರಗಳಾಗಿ ಬದಲಾಗಿವೆ ಅಲ್ವಾ, ಬಾಂಗ್ಲಾನೂ ಕೂಡ. ಸೊ ಈ ಎರಡೂ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಹೆಜ್ಜೆ. ಆ ಎರಡೂ ರಾಷ್ಟ್ರಗಳಿಗೆ ಅರ್ಗಿಸಿಕೊಳ್ಳಲಾರದಂಥ ಒಂದು ಆಘಾತವನ್ನು ಕೊಡ್ತಾ ಇರುವಂಥ ಬೆಳವಣಿಗೆ ಒಂದು ಕಡೆ. ಇನ್ನು ವೆಸ್ಟ್ ಬೆಂಗಾಲ್ ಸರ್ಕಾರದಿಂದ ಮತ್ತೊಂದು ದೊಡ್ಡ ನಿರ್ಧಾರ ಪ್ರಕಟ. ಇದೆಲ್ಲವನ್ನು ಸುವೇಂದು ಅಧಿಕಾರಿ ಹಾಗಾದರೆ ಹೇಗೆ ನಿಭಾಯಿಸ್ತಾರೆ? ಯೋಗಿ ಮಾಡಿ ತೋರಿಸಿದ್ರಲ್ವ ಸುವೇಂದು ಅಧಿಕಾರಿ. ಈಗ ಇನ್ನೊಂದು ದೊಡ್ಡ ಸ್ಟೆಪ್ ತಗೊಂಡಿದ್ದಾರೆ. ಸಮಾಜದಲ್ಲಿ ಇದನ್ನೇ ಆಧಾರವಾಗಿ ಇಟ್ಕೊಂಡು ದಂಗೆ ಹೇಳೋದು ಮತ್ತೊಂದು ಶುರುವಾಗಬಹುದು. ಸ್ವಲ್ಪ ಮೈಮಾರತರು ಕೂಡ, ಆದರೂ ಕೂಡ ಇದನ್ನು ನಿಭಾಯಿಸಿ ಮುಂದಕ್ಕೆ ಸಾಗ್ತಾ ಇದೆ ಸುವೇಂದು ಸರ್ಕಾರ. ಏನದು ಎಲ್ಲ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ ಸುವೇಂದು ಅಧಿಕಾರಿ ಸರ್ಕಾರದ ಘೋಷಣೆಯನ್ನು ನೋಡ್ಬಿಡೋಣ ಕ್ವಿಕ್ ಆಗಿ. ಆಮೇಲೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಪಾಕಿಸ್ತಾನ ಬಾಂಗ್ಲಾಗೆ ಯಾಕೆ ಇದು ಅತಿ ದೊಡ್ಡ ಆಘಾತ ಅನ್ನೋದನ್ನು ನೋಡೋಣ. ಸುವೇಂದು ಅಧಿಕಾರಿ ಈಗ 2-3 ಅತ್ಯಂತ ಮಹತ್ವದ ತೀರ್ಮಾನ ತಗೊಂಡಿದ್ದಾರಲ್ಲ, ತೀವ್ರ ಆಕ್ರೋಶ ಬರ್ತಿದೆ. ಇದು ಗೋಹತ್ಯೆ ನಿಷೇಧ ಅನ್ನೋದಕ್ಕಿಂತ ಫಿಟ್ನೆಸ್ ಸರ್ಟಿಫಿಕೇಟ್ ಆಧಾರದಲ್ಲಿ ಆ್ಯಕ್ಷನ್ ಆಗತ್ತೆ. ಆ ಹಸುಗಳ ಆರೋಗ್ಯ, ಅದರ ವಯೋಮಿತಿ, ವಯಸ್ಸೆಷ್ಟಾಗಿದೆ ಎಲ್ಲನೂ ನೋಡ್ಕೊಂಡು ನಿರ್ಧಾರ ಆಗುತ್ತೆ. ಹೈಕೋರ್ಟ್ ಕೂಡ ಆದೇಶಕ್ಕೆ ಅಸ್ತು ಅಂದಿದೆ, ನಾವು ಚೇಂಜ್ ಮಾಡಲ್ಲ ಅಂತ. ಅದನ್ನು ನೋಡಿದ್ರಿ. ಈಗ ನೋಡಿ, ಬಕ್ರೀದ್ ಹಾಲಿಡೇನ 2 ದಿನದಿಂದ 1 ದಿನಕ್ಕೆ ಇಳಿಸಲಾಗಿದೆ. ಮಮತಾ ಬ್ಯಾನರ್ಜಿ ಸರ್ಕಾರ 2 ದಿನ ಹಾಲಿಡೇ ಡಿಕ್ಲೇರ್ ಮಾಡಿತ್ತು. ಅದರ ಪ್ರಕಾರ 27th ಮೇ ಮತ್ತು 26th 2 ದಿನ ರಜಾ ಇತ್ತು, ವೆನ್ಸ್ಡೇ ಟ್ಯೂಸ್ಡೇ. ಈಗ ಅದನ್ನು ರಿವರ್ಸ್ ಮಾಡಲಾಗಿದೆ ಆರ್ಡರನ್ನು. ಸುವೇಂದು ಅಧಿಕಾರಿ ಸರ್ಕಾರ 28 ಮೇ ಥರ್ಸ್ಡೇ ಪಬ್ಲಿಕ್ ಹಾಲಿಡೇ ಅಂಡರ್ ಸೆಕ್ಷನ್ 25 ಅಂತ ಡಿಕ್ಲೇರ್ ಮಾಡಿದೆ. ಸೊ ಯಾವುದರಲ್ಲಿ ಓಲೈಕೆಗೋಸ್ಕರ, ಸಮಾಜದಲ್ಲಿ ನ್ಯಾಯ ಅಂದರೆ ನ್ಯಾಯ ಅಲ್ವಾ, ಎಲ್ರಿಗೂ ನ್ಯಾಯ. ಮುಸಲ್ಮಾನರಿಗೆ ನ್ಯಾಯ ಆಗಬೇಕಾಗಿ ದೇಶದಲ್ಲಿ ಆಗಬಾರ್ದು. ಆದರೆ ಓಲೈಕೆಗೋಸ್ಕರ ಏನಾದರೂ ಕೊಟ್ಟಿದ್ರೆ ಅದು ಕೂಡ ಅನ್ಯಾಯ ಆಗತ್ತೆ ಅಲ್ವಾ ಅನ್ನೋದು ಸುವೇಂದು ಅಧಿಕಾರಿ ಅವ್ರು ಹೇಳ್ತಿರೋದು. ಸೊ 1 ದಿನ ಹಾಲಿಡೇ, ಪಬ್ಲಿಕ್ ಹಾಲಿಡೇ 1 ದಿನಕ್ಕೆ ಇಳಿಸಲಾಗಿದೆ. ಬೇರೆ ಎಲ್ಲ ಕಾರ್ಯಾಲಯಗಳು ಕೂಡ ಕೆಲಸ ಮಾಡ್ತವೆ. 2 ದಿನ ಹಾಲಿಡೇ ಇಲ್ಲ ಅನ್ನೋದನ್ನು ಡಿಕ್ಲೇರ್ ಮಾಡಿ ತಕ್ಷಣ ಅದನ್ನು ಆರ್ಡರ್ನ ಪಾಸ್ ಮಾಡಿರೋದು. ಈಗ ಬಾರ್ಡರ್ಗೆ ಸಂಬಂಧಪಟ್ಟಂತೆ ಮೇಜರ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಇದನ್ನು ಆಲ್ರೆಡಿ ನಾವು ನಿನ್ನೆ ಒಂದು ರಿಪೋರ್ಟ್ ಇಟ್ಟಿದ್ವಿ. ಆದರೆ ಇದರ ಪರಿಣಾಮ ಎಷ್ಟು ಆಳವಾಗಿರುತ್ತೆ ಅನ್ನೋದನ್ನು ನೋಡೋಣ. ಫೆನ್ಸಿಂಗ್ ಆಗ್ತಿದೆ, ಅದೆಲ್ಲ ನೋಡಿದ್ವಿ. 45 ದಿನಗಳ ಒಳಗಡೆ ಭೂಮಿ ಹಸ್ತಾಂತರ, ಭೂಸ್ವಾಧೀನ ಪ್ರಕ್ರಿಯೆ, ಏನೇನು ಕ್ಲಾಶಸ್ ಇತ್ತು ಎಲ್ಲ ಮುಗಿಸಿ ಇಷ್ಟು ವರ್ಷ ದಶಕಗಳಲ್ಲಿ ಆಗದಿರೋದನ್ನು ಮುಗಿಸ್ಕೊಡ್ತಾ ಇದೆ ಸುವೇಂದು ಅಧಿಕಾರಿ ಸರ್ಕಾರ, ಕೇಂದ್ರ ಸರ್ಕಾರ ಸೇರ್ಕೊಂಡು. ಅದೆಲ್ಲ ಸರಿ. ಆದರೆ ಎಷ್ಟು ಬೇಲಿ ಹಾಕಿದ್ರೂ ಕೂಡ ಉಗ್ರರಿಗೆ ಅದು ಸಾಲಲ್ಲ. ಉಗ್ರರು ಅದಕ್ಕೆ ಮೀರಿದ ಕೈಚಳಕ ತೋರಿಸ್ತಾರೆ. ನುಸುಳುಕೋರು ಅದನ್ನು ಮೀರಿ ಕೆಲಸ ಮಾಡ್ತಾರಲ್ವ. ಬೇಲಿ ತುಂಬ ಸದೃಢವಾಗಿರುತ್ತೆ, ಸುರುಳಿಗಳನ್ನು ಒಳಗೊಂಡಿರುತ್ತೆ, ತುಂಬ ಹೈಟ್ ಇರುತ್ತೆ, ಅದನ್ನು ಹಾರೆಲ್ಲ ಬರೋದಷ್ಟು ಸುಲಭ ಇರಲ್ಲ. ಆದರೆ ಉಗ್ರರು ಏನು ಮಾಡ್ತಾರೆ, ಡ್ರೋನ್ ಕಳಿಸ್ತಾರೆ. ಡ್ರೋನ್ ಮೂಲಕ ಇಲ್ಲಿ ಮಾದಕ ವಸ್ತುಗಳನ್ನು ಸಾಗಣೆ ಮಾಡೋದು, ಶಸ್ತ್ರಾಸ್ತ್ರಗಳನ್ನು ಸಾಗಣೆ ಮಾಡೋದು ಮಾಡ್ತಾರೆ. ವೆಪನ್ಸು, ಬಹಳಷ್ಟು ಕುಕೃತ್ಯ ಮಾಡೋದಕ್ಕೆ ಬೇಕಾಗಿರುವಂತಹ ವಸ್ತುಗಳು ಆ ಕಡೆಯಿಂದ ಡ್ರೋನಲ್ಲಿ ಬಂದು ಡ್ರಾಪ್ ಆಗುತ್ತೆ. ಇದನ್ನು ಹೆಂಗೆ ತಡೆಯೋದು, ಅದು ಬೇಕಲ್ವಾ, ನಂಬರ್ 1. ಆಮೇಲೆ ಉಗ್ರರು ಅದು ಯಾವ್ಯಾವ ಟೆಕ್ನಾಲಜಿ ಯೂಸ್ ಮಾಡಿ ಪಾಸ್ ಆಗಿ ಬರ್ತಾರೋ ಹೇಳೋಕ್ಕಾಗಲ್ಲ. ಇಷ್ಟೆಲ್ಲ ಬೇಲಿ ಬಾರ್ಡರ್ ಕ್ಲೋಸ್ ಆಗಿದ್ರು ಬರ್ತಾನೆ ಇದ್ದಾರಲ್ಲ ಉಗ್ರರು, ಒಳನುಸುಳುವಂಥ ಕೆಲಸ ಆಗ್ತಾನೆ ಇರುತ್ತಲ್ವ. ಅದಕ್ಕೆ ಈಗ ಇದನ್ನು ತಡೆಯೋದಕ್ಕೆ ಇಷ್ಟು ವರ್ಷಗಳಾಗಿರಲಿಲ್ಲ. ಈಗ ಬೇರೆ ಬೇರೆ ಮುಂದುವರೆದ ದೇಶಗಳಲ್ಲಿ ಆಲ್ರೆಡಿ ಈ ಒಂದು ಕೆಲಸ ಆಗಿಬಿಟ್ಟಿದೆ. ಸ್ಮಾರ್ಟ್ ಬೇಲಿ, ಲೇಸರ್ ಬೇಲಿ ಮತ್ತು ಇನ್ಫ್ರಾರೆಡ್ ಕ್ಯಾಮ್ರಾ ಮೂಲಕ ಅಲ್ಲೊಂದು ಸಣ್ಣ ಚಿಟ್ಟೆ ಓಡಾಡಿದ್ರು ಅದು ಡಿಟೆಕ್ಟ್ ಆಗಿಬಿಡತ್ತೆ. ತಕ್ಷಣ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಬಹುದು. ಅದನ್ನು ಟ್ರ್ಯಾಕ್ ಮಾಡ್ತಾನೆ ಇರ್ತಾರೆ, ಮಾನಿಟರ್ ಮಾಡ್ತಾ ಇರ್ತಾರೆ. ಅಲ್ಲಿ ಆ ಲೇಸರ್ ಗೋಡೆ ಹಾಕಿಬಿಟ್ರೆ, ಸೆನ್ಸರ್ಗಳನ್ನು ಅಳವಡಿಸಿಬಿಟ್ರೆ, ಏನೇ ಮೂಮೆಂಟ್ ಆದರೂ ಕೂಡ ಅಲ್ಲಿ ಒಂದು ಸಣ್ಣ ಆಬ್ಜೆಕ್ಟ್ ಬರಲಿ, ಜೀವಿತ ಅಥವಾ ನಿರ್ಜೀವ ಯಾವುದೇ ವಸ್ತು ಬಂದರೂ ಪಾಸ್ ಆಗೋದಿರಲಿ, ಅಲ್ಲಿ ಬರ್ತಾ ಇದ್ದ ಹಾಗೆ ಅದು ಡಿಟೆಕ್ಟ್ ಆಗತ್ತೆ. ಹಾಗಾಗಿ
ಇಷ್ಟು ವರ್ಷ ಪಾಕಿಸ್ತಾನ ಬಾಂಗ್ಲಾದೇಶ ಹಸೀನಾ ಇರೋ ತನಕ ಒಂಥರ ಇತ್ತು, ಅದಾದ್ಮೇಲೆ ಬೇರೆ ಆಗಿದೆ. ಈಗ ಪಾಕಿಸ್ತಾನ ಮತ್ತೊಂದು ಪಾಕಿಸ್ತಾನ ಆಗಿದೆ ಅದು. ಬಾಂಗ್ಲಾದೇಶ ಭಾರತದ ವಿರುದ್ಧ ಯಾವ ರೀತಿ ಕತ್ತಿ ಮಸತ್ತಿದೆ ಅನ್ನೋದಕ್ಕೆ ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಫೆನ್ಸಿಂಗ್ 27 ಕಿಲೋಮೀಟರ್ ಸ್ಟಾರ್ಟ್ ಮಾಡಿದಾರಲ್ಲ, ಆ ಜಾಗದಲ್ಲಿ ಅಲ್ಲಿ ಬಾಂಗ್ಲಾದ ಗಾರ್ಡ್ಸು ಅಟ್ಯಾಕ್ ಮಾಡೋಕೆ ಬರ್ತಾರೆ. ಫಸ್ಟು ವಿಲೇಜರ್ಸ್ ಬರ್ತಾರೆ, BSFಗೂ ವಿಲೇಜರ್ಸ್ಗೂ ಚಕಮಕಿ ಆಗುತ್ತೆ, ಬೇಲಿ ಹಾಕಬಾರ್ದು ಅಂತ. ನಮ್ಮ ಬಾರ್ಡ್ರನ್ನ ನಾವು ಫೆನ್ಸಿಂಗ್ ಮಾಡ್ಕೊಳ್ಳೋಕೆ ಈ ಬಾಂಗ್ಲಾದೇಶದ ಪ್ರಜೆಗಳು ಅಡ್ಡಿ ಮಾಡ್ತಾರೆ. ಯಾಕೆ? ಅವ್ರು ಮೇಯ್ತಾ ಇರಬೇಕಲ್ಲ, ಈ ಕಡೆ ಕ್ರಾಸ್ ಮಾಡಬೇಕಲ್ಲ. ಸೊ ಪದೇ ಪದೇ ಒಳ ನುಸುಳುಕೋರು ಬಂದು ಲಕ್ಷಗಟ್ಟಲೆ ನಮ್ಮ ದೇಶದಲ್ಲಿ ತುಂಬ ಬಿದ್ದು ಅವ್ರಿಗೆಲ್ಲ ಆಧಾರ್ ಕಾರ್ಡ್ ಸಿಕ್ಕಿ ಅವ್ರಿಗೆ ನಾವು ತಿನ್ನೋ ಅಕ್ಕಿ ಅವ್ರಿಗೆ ಹೋಗ್ತಿದೆ, ನಮ್ಮ ಸ್ಕೀಮ್ಗಳನ್ನು ಅವ್ರು ತಗೊಳ್ತಿದ್ದಾರೆ. ಮಾಡಬಾರ್ದು ಕೆಲಸ ವೇಶ್ಯಾವಾಟಿಕೆಯಿಂದ ಹಿಡಿದು ಇಲ್ಲಿ ಭಯೋತ್ಪಾದಕತೆ ತನಕ ಡ್ರಗ್ಗು ಎಲ್ಲನೂ ದೇಶ ಹಾಳು ಮಾಡೋಕ್ಕೆ ಏನೇನು ಬೇಕೋ ಅದನ್ನು ಮಾಡ್ತಿದ್ದಾರೆ ಒಳಗಡೆ ಬಂದವರು. ಈಗ ಅವರನ್ನು ತಡಿಬೇಕು ಅಂತ ಬೇಲಿ ಹಾಕಿದ್ರೆ ಬೇಲಿ ಹಾಕಬೇಡಿ ಅಂತ ನಮ್ಮವ್ರ ಮೇಲೆ ಮುಗಿ ಬೀಳಕ್ಕೆ ಬಂದರು. ಅಲ್ಲಿ ಸ್ಟ್ಯಾಂಡ್ ಆಫ್ ಸಿಚುವೇಶನ್ ಆಯಿತು, ಅಂದರೆ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನಿನ್ನೆ. ಫಸ್ಟ್ ಜನ ಬರ್ತಾರೆ, ಆಮೇಲೆ ಗಾರ್ಡ್ಸ್ ಬರ್ತಾರೆ. ಸೊ ಅಲ್ಲಿ ಎಕ್ಸ್ಚೇಂಜ್ ಆಫ್ ಫೈರ್ ತನಕ ಪರಿಸ್ಥಿತಿ BSF ನಿಭಾಯಿಸಿ ಅವ್ರಿಗೆ ತಕ್ಕ ಉತ್ತರ ಕೊಟ್ಟು ಫೆನ್ಸಿಂಗ್ ಒಂದು ನಿಮಿಷನೂ ನಿಲ್ಲಕ್ಕೆ ಬಿಟ್ಟಿಲ್ಲ, ಮುಂದುವರಿಸಿದೆ. ಆದರೆ ಈ ಬೇಲಿ ಒಂದೇ, ಇನ್ನು ಮುಂದೆ ಬೇಲಿ ಮತ್ತು ಹಾಗೆ ಹಾಕ್ಕೊಂಡು ಹೋದ್ರೆ ಸಾಲಲ್ಲ ಅಂತ ಸ್ಮಾರ್ಟ್ ಬೇಲಿ ಟೆಕ್ನಾಲಜಿಯ ಮೂಲಕ ಈಗ ಫೆನ್ಸಿಂಗ್ ಮಾಡುತ್ತೆ ಭಾರತ ಸರ್ಕಾರ. ಮುಂದುವರೆದ ಎಲ್ಲ ರಾಷ್ಟ್ರಗಳು ಕೂಡ ಇದನ್ನು ಮಾಡಿವೆ ಆಲ್ರೆಡಿ. ಭಾರತ ಈಗ ಕಡೆಗೂ ಮಾಡ್ತಾ ಇರೋದು ಒಂದು, ಅದಕ್ಕೆಲ್ಲ ಭೂಮಿ ಡಿಸ್ಪ್ಯೂಟು, ರಾಜ್ಯ ಕೇಂದ್ರ ಸರ್ಕಾರದ ನಡುವಿನ ಜಟಾಪಟಿ ಇದೆಲ್ಲ ಇದ್ದರೆ ತಲೆನೋವಾಗಿತ್ತು, ಅದನ್ನು ಕೂಡ ಬಗೆಹರಿಸ್ಕೊಂಡಿದ್ದಾರೆ. ಇಲ್ಲಿ 600-700 ಕಿಲೋಮೀಟ್ರ್ ಭೂಮಿ ಕೊಡ್ತಾನೆ ಇರಲಿಲ್ಲ ಮಮತಾ ಬ್ಯಾನರ್ಜಿ, ಆ ತಲೆನೋವು ಹೋಯ್ತೀಗ. ಮತ್ತು ಸರಾಗವಾಗಿ ನಾರ್ತ್ ಈಸ್ಟ್ ಇರಲಿ, ಎಲ್ಲೆಲ್ಲಿ ಬಾರ್ಡರ್ ಶೇರ್ ಆಗುತ್ತೋ, ಬರೀ ಬಾಂಗ್ಲಾ ಬಾರ್ಡರ್ ಅಲ್ಲ, ಇದು ಪಾಕಿಸ್ತಾನ ಬಾಂಗ್ಲಾ ಎರಡೂ ದೇಶಗಳ ಬಾರ್ಡರ್ ಸುಮಾರು 6000 ಕಿಲೋಮೀಟ್ರ್ ಬರುತ್ತೆ. ಮೊದಲ ಹಂತದಲ್ಲಿ 4000 ಕಿಲೋಮೀಟ್ರು, ಆಮೇಲೆ ಕಂಪ್ಲೀಟ್ 6000 ಕಿಲೋಮೀಟ್ರು ಎಲ್ಲನೂ ಇದರಲ್ಲಿ ಕವರ್ ಆಗುತ್ತೆ. 6000 ಕಿಲೋಮೀಟರ್ನು ಸ್ಮಾರ್ಟ್ ಬೇಲಿಯನ್ನು ಅಳವಡಿಸಲಾಗುತ್ತೆ. ನೋಡಿ, ಪಾಕಿಸ್ತಾನದ ಜೊತೆ ನಾವು 1289 ಕಿಲೋಮೀಟರ್ ದೂರದ ಗಡಿ, ಅಲ್ಲಿ ಅಪಾಯಕಾರಿ ಪ್ರದೇಶ, ಅದನ್ನು ಕಾಯೋದು ತುಂಬ ಕಷ್ಟ. 4096 ಕಿಲೋಮೀಟರ್ ಗಡಿ ಬಾಂಗ್ಲಾ ಜೊತೆ. ಇದೆರಡೂ ಕೂಡ ಎಷ್ಟು ಸವಾಲಾಗಿದೆ ಅಂದರೆ ಜಾನುವಾರುಗಳ ಕಳ್ಳ ಸಾಗಾಣೆ ಸಿಕ್ಕಾಪಟ್ಟೆ ಆಗುತ್ತೆ. ಡ್ರೋನ್ಗಳ ಮೂಲಕ ಅತಿಕ್ರಮಣ, ಮಾದಕ ದ್ರವ್ಯ, ಶಸ್ತ್ರಾಸ್ತ್ರ, ನಾನು ಆರಂಭದಲ್ಲೇ ಹೇಳಿದಾಗೆ ಇದು ದೊಡ್ಡ ಸವಾಲಾಗಿದೆ. ಸಂಘಟಿತ ಅಪರಾಧಗಳು ಅಬಾಧಿತವಾಗಿ ನಡ್ಕೊಂಡು ಬರ್ತಿದೆ. ಭಾರತದ ಜನಸಂಖ್ಯೆಯ ಸ್ವರೂಪವನ್ನೇ ಚೇಂಜ್ ಮಾಡುವಷ್ಟು ನುಸುಳುಕೋರರು ಬಂದು ಸೇರ್ಕೊಳ್ತಿದ್ದಾರೆ. ಇಷ್ಟನ್ನು ಕೂಡ ಸ್ಮಾರ್ಟ್ ಕ್ಯಾಮ್ರಾ, ರಾಡಾರು, ಡ್ರೋನು, ಬೇರೆ ಬೇರೆ ಟೆಕ್ನಾಲಜಿ ಬಳಸ್ಕೊಂಡು ಈಗ ತಡೀತಾರೆ. ಅಮಿತ್ ಶಾ ಅವರ ಅತ್ಯಂತ ದೊಡ್ಡ ಘೋಷಣೆ ಇದಾಗಿದೆ. ಗಡಿ ಭದ್ರತೆ ಮೊದಲ ಏನು ಕಾರಣ ಆದರೆ ಇದಕ್ಕೆ, ಅದರ ಜೊತೆಗೆ ಇಲ್ಲಿ ನಡೆಯುವಂತಹ ಹಲವಾರು ಚಟುವಟಿಕೆಗಳನ್ನು ನಿಯಂತ್ರಿಸೋದು ಕೂಡ ಈ ಬೇಲಿಯಿಂದ ಸಾಧ್ಯ ಆಗತ್ತೆ. ತಂತಿ ಬೇಲಿಗಳ ಬದಲಿಗೆ ಲೇಸರ್ ತಂತ್ರಜ್ಞಾನವೇ ಇದಕ್ಕೆ ಬೆಸ್ಟ್ ಅನ್ನೋದು ಜಗತ್ತಿನಾದ್ಯಂತ ಪ್ರೂವ್ ಆಗಿದೆ. ಭಾರತ ಅದನ್ನು ಸ್ವಾತಂತ್ರ್ಯ ಬಂದಾಗಿಂದ ಮಾಡೋಕೆ ಸಾಧ್ಯ ಆಗಿರಲಿಲ್ಲ. ಮೋದಿ ಸರ್ಕಾರ ಬಂದ ಮೇಲೂ ಕೂಡ ಸಾಕಷ್ಟು ಸವಾಲುಗಳಿದ್ದು ಕಡೆಗೂ ಆ ಸವಾಲನ್ನು ಮೆಟ್ಟಿ ನಿಂತು ಈಗ ಸಾಧ್ಯವಾಗ್ತಿದೆ. ಅದು ಹಗಲು ರಾತ್ರಿ ನಿರಂತರ ಕಣ್ಗಾವಲು ಇಡುತ್ತೆ ಈ ತಂತ್ರಜ್ಞಾನ. ರಾತ್ರಿ ಕತ್ಲಲ್ಲೂ ಕೂಡ ಡಿಟೆಕ್ಟ್ ಆಗುತ್ತೆ. ಒಂದು ಸಣ್ಣ ಆಬ್ಜೆಕ್ಟ್, ಸಾಮಾನ್ಯವಾಗಿ ಏನಾಗುತ್ತೆ ಹೇಳಿ, ರಾತ್ರಿ ಹೊತ್ತೇ ಈ ಉಗ್ರರ ಚಟುವಟಿಕೆ, ಕಾಡಲ್ಲೆಲ್ಲ ಅಡಗಿಕೊಂಡಿರ್ತಾರೆ. ರಾತ್ರಿ ಆದರೆ ಇವ್ರು ಕೆಲಸ ಶುರು ಮಾಡ್ತಾರೆ. ರಾತ್ರಿ ಒಳ ನುಸುಳುವಿಕೆ, ಮತ್ತೆ ಮಾಡಬಾರ್ದು ಕೃತ್ಯಗಳು, ಅಟ್ಯಾಕು ಎಲ್ಲ ಆಗೋದು ರಾತ್ರಿನೇ ಅಲ್ವಾ. ಸೊ ಆ ರಾತ್ರಿನೂ ಕೂಡ ಒಂದು ಸಣ್ಣ ಆಬ್ಜೆಕ್ಟ್ ಪಾಸ್ ಆದರೂ ಕೂಡ ಅದು ಡಿಟೆಕ್ಟ್ ಆಗಿಬಿಡುತ್ತೆ. ಮತ್ತು ಆ ಇಡೀ 6000 ಕಿಲೋಮೀಟರ್ನ ಮಾನಿಟರಲ್ಲಿ ನೋಡ್ಲಾಗ್ತಿರುತ್ತೆ. ಒಂದೊಂದು ದೃಶ್ಯ ಸಮೇತ ಅದು ಪ್ರಸಾರ ಆಗ್ತಾ ಇರುತ್ತೆ. ಸೊ ದೈಹಿಕವಾಗಿ ಬೇಲಿ ಹಾಕೋದಕ್ಕೆ ಎಷ್ಟೇ ಟೆಕ್ನಾಲಜಿ ಮುಂದುವರೆದಿದೆ, ನಾವು ಸದೃಢವಾದ ವಸ್ತುಗಳನ್ನು ಬಳಸ್ಕೊಳ್ತೀವಿ ಅಂದರೂ ಅದು ಸಾಧ್ಯ ಇಲ್ಲ ಇವರನ್ನು ತಡೆಯೋದಕ್ಕೆ. ಹಾಗಾಗಿ ಈಗ ಲೇಸರ್ ವಾಲ್ ಮೂಲಕ ಬೇಲಿ ನಿರ್ಮಾಣ ಒಂದೇ ಇದಕ್ಕೆ ಸೊಲ್ಯೂಷನ್. ಪಾಕಿಸ್ತಾನ ಭಾರತದ ಗಡಿಯಲ್ಲಿ ಮಾಡಿರೋ ಕಿತಾಪತಿಗಳು ಅಷ್ಟಿಷ್ಟಲ್ಲ. ಜಮ್ಮು ಕಾಶ್ಮೀರ ಅದು ಎಷ್ಟು ವರ್ಷಗಳು ನಲ್ಗೆ ಹೋಗಿದ್ವು. ಒಳಗಡೆ ಸುಧಾರಣೆ ಮಾಡಿದ್ದಾಯಿತು. ಆರ್ಟಿಕಲ್ 370 ರದ್ದು ಮಾಡುವ ಮೂಲಕ ಏನೇನು ಬದಲಾವಣೆ ಆಯಿತು ನೋಡಿದ್ದೀವಿ. ಅಲ್ಲಿ ದಾಖಲೆಯ ಪ್ರವಾಸೋದ್ಯಮ, ಇನ್ವೆಸ್ಟ್ಮೆಂಟು, ಕೈಗಾರಿಕೆಗಳು, ಸ್ಟಾರ್ಟಪ್ಗಳು ಎಲ್ಲ ಬಂದಿವೆ. ಕಲ್ಲು ಹೊಡಿತಿದ್ದವರೇ ಈಗ ಸ್ಟಾರ್ಟಪ್ ಮಾಡಿದ್ದಾರೆ. ಈಗ ಹೊರಗಡೆ ಕುತಂತ್ರ ನಿಲ್ಲಿಸಬೇಕಲ್ಲ. ಹಾಗಾಗಿ ಇಡೀ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಎಷ್ಟೇ ಸ್ಟ್ರಾಂಗ್ ಆದರೂ ಹೊರಗಡೆಯಿಂದ ಈ ಕುತಂತ್ರಿಗಳನ್ನು ನಿಯಂತ್ರಿಸೋದು ಕಷ್ಟ ಆಗಿತ್ತಲ್ಲ, ಅದಕ್ಕೆ ಕಡೆಗೂ ಕೂಡ ಇದೊಂದು ದೊಡ್ಡ ಉತ್ತರವಾಗಲಿದೆ, ದೊಡ್ಡ ಮದ್ದಾಗಿ ಸಿಕ್ಕಿದೆ. ಈಗ ಲೇಸರ್ ಟೆಕ್ನಾಲಜಿಯ ಮೂಲಕ ನಿರ್ಮಾಣವಾಗ್ತಿರುವಂತಹ ಈ ಬೇಲಿಗಳು. ಸೊ
ಸರ್ಕಾರದ ನಿರ್ಧಾರ ತಡ ಆಗಿದೆ. ಇಡೀ ಸ್ವಾತಂತ್ರ್ಯ ಭಾರತದಲ್ಲಿ ಯಾವ ಸರ್ಕಾರನೂ ಮಾಡಿಲ್ಲ. ಮೋದಿ ಸರ್ಕಾರ ಕೂಡ ಇಷ್ಟು ತಡವಾಗಿ ಮಾಡ್ತಾ ಇದೆ ಅನ್ಸಿದ್ರು ಕಡೆಗೂ ಇದು ಸೊಲ್ಯೂಷನ್ ಆಗಿ ಬರ್ತಾ ಇರೋದು ಮಾತ್ರ ಇಡೀ ದೇಶಕ್ಕೆ ಅತ್ಯಂತ ದೊಡ್ಡ ಸುದ್ದಿ. ಇದು ಬೇಲಿ ಭದ್ರ ಆಗ್ತಿದೆ ನಮ್ಮದು ಅನ್ನೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.